ನಾ ಇವತ್ತು ಎರಡು ಎಕ್ಸಸೈಸು ಸಾರಿ ವಾಕಿಂಗು ಮತ್ತು ಸೈಕ್ಲಿಂಗ್ ಎರಡು ಎಟ್ ಎ ಟೈಮ್ ಮಾಡ್ಕೊಂಡು ಬಂದೆ. ಅಂದರೆ ಒಂದಾದ್ಮೇಲೆ ಒಂದೇ ಹೋಗುವಕ್ಕೆ ಒಯ್ದಿದ್ದೆ. ನಾನು ಸ್ಮಾರ್ಟ್ ವಾಚ್ ಒಳಗೆ ಡೀಟೇಲ್ಸ್ ತೋರಿಸ್ತೇನೆ ರೀ. ಇದು ನೋಡಿರಿ, ಸೈಕ್ಲಿಂಗ 52 ಮಿನಿಟ್ಸ್ ಮಾಡೀನಿ. ಅದ್ರದ್ದು ಕ್ಯಾಲ್ರಿ ಎಷ್ಟು ಇದಾಗಿ ತೋರಿಸ್ತೀನಿ. 541 ಕ್ಯಾಲ್ರಿ ಆಗೈತಿ. ಆಮೇಲೆ ವಾಕಿಂಗ್ 1 hour 6 minutes ಆಗೈತಿ. ಇದು ಇವತ್ತಿಂದ ಡೇಟ್ ನೋಡಿರಿ, 28/7. ಇದ್ರೊಳಗೆ ನೋಡಿರಿ, ವಾಕಿಂಗ್ ಒಳಗೆ ನಾನು 5 ಕಿಲೋಮೀಟ್ರ್ ನಡೆದೇನಿ. ಆಮೇಲೆ ಕ್ಯಾಲ್ರಿ 292 ಬರ್ನ್ ಆಗೈತಿ. ಆಮೇಲೆ ಸ್ಟೆಪ್ಸ್ ಬ್ರೇಕ್ಫಾಸ್ಟ್ಗೆ 2 ಸಣ್ಣ ಆ್ಯಪಲ್ ಅದಾವೆ, ಒಂದು ಬನಾನ ಐತಿ. ಇವತ್ತು ನಾ ಇದನ್ನು ತಿಂದು ಸ್ವಲ್ಪ ರೊಟ್ಟಿ ಆಮೇಲೆ ಬಟಾಣಿ ಆಲೂ ಏನಾರ ಮಾಡಿಕೊಂಡು ಲಘು ಸಣ್ಣ ಮಗಳ ಒಂದು ವಾರ ಆದ್ಮೇಲೆ ಸ್ಕೂಲ್ಗಳ ಭಾಳ ಆಗ್ತಿರ್ಲಿಲ್ಲ. ಲಘು ಕರ್ಕೊಂಡು ಬರಬೇಕಾಗೈತಿ. ಅದಕ್ಕೆ ಲಘು ಎಲ್ಲ ಕೆಲಸ ಮುಗಿಸ್ಬೇಕು. ಆಲ್ರೆಡಿ 11 ಆಗೈತಿ. 1 ಅಂದ್ರೆ ಹೋಗ್ಬೇಕು ನಾನು. ಡೇ ಟೈಮ್ ಒಳಗೆ ಈ ಬನಾನ ತಿಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಂಗಿಲ್ಲ, ಡೈಜೆಷನ್ ಚಲೋ ಇರ್ತೈತಿ, ಪ್ಲಸ್ ಪೊಟ್ಯಾಷಿಯಮ್ ಅದು ಇರ್ತೈತಿ. ಮತ್ತು ಸ್ವೀಟ್ ಇರ್ತೈತಿ, ತಿನ್ನೋಕ್ಕೂ ಟೈಮ್ ಆಗೋಲ್ಲ, ಪಟ ತಿನ್ಬೋದು. ಸೊ ಆದಷ್ಟು ವಾರದೊಳಗೆ ಒಂದು 2 ರಿಂದ 4 ದಿನ ನಾನು ಬನಾನ ತೊಗೋತೀನಿ. ಉಳಿದ 3-4 ದಿನ ಒಮ್ಮೆ ಬೇರೆ ಫ್ರೂಟ್, ಸೀಸನಲ್ ಫ್ರೂಟ್ ಇರ್ತಾವೆ, ಜ್ಯೂಸ್ ಇರ್ತಾವೆ, ಏನೋ ತೊಗೋತೀನಿ. ಆ್ಯಪಲ್ಲು ಅಷ್ಟು ವಾರದಾಗ 4 ದಿನ ತೊಗೋತೀನಿ. ಇವತ್ತು ಡಯಟ್ ಒಳಗೆ ನಾನು ಆ್ಯಪಲ್ ಮತ್ತು ಬನಾನ ಆ್ಯಡ್ ಮಾಡೀನಿ. ಇದು 12 ಗಂಟೆ ಟೈಮಿಗೆ ನಾನು ಡ್ರೈ ಫ್ರೂಟ್ಸ್ ತಿಂತೇನೆ. ಒಂದು ಇದು ಐತಿ, 3 ಬಾದಾಮ್ ಅದಾವೆ, ಒಂದು ಗೋಡಂಬಿ ಐತಿ, 1-2 ಪಿಸ್ತಾ ಅದಾವೆ, ಒಂದು ವಾಲ್ನಟ್ ಐತಿ. ನಾನಿವತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ಸ್ವಲ್ಪ ಅವಲಕ್ಕಿ, ಒಂದು ಸ್ವಲ್ಪ ಖಾರ. ಯಾಕಂದರೆ ನಮ್ಮ ಮನೆಯೊಳಗೆ ಅವಲಕ್ಕಿ ಮಾಡಿದ್ರೆ ಅದ್ರಾಗ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡ್ತೀವಿ, ಯಾರು ಖಾರ ತಿನ್ನಲ್ಲ ಅಂತಂದ್ರೆ ಅದು ಸ್ವಲ್ಪ ದಾಣಿ ಇಟ್ಕೊಂಡೇನಿ. ಅವಲಕ್ಕಿ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ್ತೈತಿ. ಆಮೇಲೆ ನಾವು ಬೇಕಂದ್ರೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಮ್ಯಾಲೆ ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿದ್ರೆ ಚಲೋ ಅನಿಸ್ತದೆ. ಇದು ನನ್ನ ನಾಷ್ಟ ನೋಡ್ರಿ ಇವತ್ತಿಂದ. ಸ್ವಲ್ಪ ತಿನ್ನೋದು, ಜಾಸ್ತಿ ಕ್ವಾಂಟಿಟಿ ತಿನ್ನಂಗಿಲ್ಲ. ಬಿಟ್ಟೇವೆ ಅನ್ನಿಸ್ಬಾರ್ದು, ತಿಂದೇವೆ ಫುಲ್ ಹೊಟ್ಟೆ ತುಂಬ ತಿಂದೇವೆ ಅನ್ನೋ ಹಂಗಿರಬಾರ್ದು. ನಾನು ರೊಟ್ಟಿ ಮತ್ತು ಇದು ಆಲೂ ವಟಾಣಿ ಫ್ರೈ ಇದು ಪಲ್ಯ ಮಾಡ್ಬೇಕು, ಮಸಾಲ ಮಾಡ್ಬೇಕು ಅಂದ್ಕೊಂಡೇನಿ. ವಟಾಣಿ ನೆನೆಸಿಟ್ಟೇನಿ, ಒಂದು 6 ರಿಂದ 8 ತಾಸು ನೆನೆಬೇಕು. ಇವ ಅಂದ್ರೆ ಕುದಿಸೋದು ಅವಶ್ಯ ಇರೋಂಗಿಲ್ಲ, ಅಷ್ಟು ಚಲೋ ನೆನೆಬೇಕು. ಇನ್ನೂ ಅಷ್ಟು ಚಲೋ ನೆನೆದಿಲ್ಲ ಇವ. ಇದು ನಾನು ರಾತ್ರಿ ಊಟದ ಸಲುವಾಗಿ ಪ್ರಿಪೇರ್ ಮಾಡತ್ತೀನಿ. ಸೊ ಇನ್ನೂ ನೆನೆದು ಆರಾಮಾಗಿ ಅದರ ಉಳಿದ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟಿಗೆ ನೋಡಿರಿ, ಇದಕ್ಕೆ ಮಿಕ್ಸರ್ ಸಾಚೊಳಗೆ ಬೆಳ್ಳುಳ್ಳಿ ಹಾಕೋತೀನಿ. ಬೇಕಿದ್ರೆ ಅಲ್ಲನೂ ಹಾಕೋಬೋದು. ನಾ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಳತ್ತೀನಿ. ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಸಣ್ಣ ಬಟ್ಲ, ಅರ್ಧ ಬಟ್ಲ ಅಷ್ಟೇ. ಆಮೇಲೆ 1.5 ಅಷ್ಟು ಉಳ್ಳಾಗಡ್ಡಿ, ಒಂದು ದೊಡ್ಡ ಇದ್ದರೆ 1.5 ಅಷ್ಟು, ಸಣ್ಣ ಇದ್ದರೆ 2 ಟೊಮೆಟೊ. ಇವಿಷ್ಟು ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲನೂ ಮಿಕ್ಸರ್ ಹಾಕೊಂಡು ಬರ್ತೇನೆ. ಆಲೂ ಮತ್ತು ಇದು ವಟಾಣಿ ಕಾಂಬಿನೇಷನ್ ಚಲೋ ಅನ್ನಿಸ್ತೈತಿ.
ಮತ್ತು ಮಟರ್ದ ಇದು ಮಾಡತ್ತೀನಿ, ಒಗ್ಗರಣೆ ಕೊಡತ್ತೀನಿ. ಸ್ವಲ್ಪ ಎಣ್ಣೆ ಹಾಕೇನಿ, ಮಿಕ್ಸರ್ಗೆ ಹಾಕೊಂಡು ಬಂದೇನೆ ಅದನ್ನ ಮಸಾಲೆ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಬೆಳ್ಳುಳ್ಳಿ. ಇದು ಹಿಂಗಾಗೈತೆ ನೋಡಿರಿ. ಬೇಕಿದ್ರೆ ಸಣ್ಣಗೆ ಹೆಚ್ಚು ಹಾಕೋಬೋದು. ಇದಕ್ಕೆ ನಾನು ಪಾವ್ ಭಾಜಿ ಮಸಾಲ ಹಾಕಾಕ್ತೀನಿ. ಪಾವ್ ಭಾಜಿ ಮಸಾಲ ಒಂಥರ ಟೇಸ್ಟ್ ಚಲೋ ಇರ್ತೈತಿ. ಆಗ ಕಟ್ ಮಾಡಿ ಇಟ್ಕೊಂಡೇನಿ. ಫಸ್ಟಿಗೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕ್ತೀನಿ, ಇದು ನಮ್ಮ ಮನೆ ಕೆಳಗೆ ಬೆಳೀತದೆ ಕರಿಬೇವು. ಆಮೇಲೆ ನಾ ಇದೆಲ್ಲ ಮಾಡ್ಕೋತ ನೋಡ್ರಿ, ಇಲ್ಲೇ ಕ್ಯಾರೆಟ್ ಮತ್ತು ಬೀಟ್ರೂಟ್ ಇಟ್ಕೊಂಡೇನೆ, ತಿನ್ಕೋತಾನೆ ಅಡುಗೆ ಮಾಡ್ತಾನೆ. ಇದು ಉಳ್ಳಾಗಡ್ಡಿ ಇದೆಲ್ಲ ಹಸಿ ಇರ್ತಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಇದಕ್ಕೆ ಅಲ್ಲಿವರೆಗೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೇನೆ. ಆಮೇಲೆ ಇದು ನೋಡಿರಿ ಪಾವ್ ಭಾಜಿ ಮಸಾಲ ಎವರೆಸ್ಟ್ ಅದು ಐತಲ್ಲ, ಇದನ್ನ ಸ್ವಲ್ಪ ಹಾಕೊಳತ್ತೇನೆ. ಚಲೋ ಮಿಕ್ಸ್ ಮಾಡ್ತೇನೆ, ಇದು ಫ್ರೈ ಮಾಡ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಹಳುಪ್ಪು ಐತಿ. ನೀರು ಹಾಕುವಂಥ ಐಟಮ್ಗಳಿದ್ರೆ ನಾನು ಹಳುಪ್ಪು ಹಾಕ್ತೀನಿ. ಇದು ಪಿಂಕ್ ಸಾಲ್ಟ್ ಐತೆ, ಅದ್ರದ್ದು ಹಳುಪ್ಪು ಇದೆ. ಪೌಡ್ರ್ ಬರ್ತೈತೆ, ಇದು ಬರ್ತೈತಿ. ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಹಿಂಗೆ ಹಾಕ್ತೇನೆ. ಇದು ಹಸಿ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ಆಯಿಲ್ ಬಿಡಂಗಿಲ್ಲ. ಒಣ ಕೊಬ್ಬರಿ ಹಾಕಿದ್ರೆ ಅದು ಆಯಿಲ್ ಬರ್ತೈತೆ ಕೊಬ್ಬರಿದು, ಬಟ್ ಹಸಿ ಕೊಬ್ಬರಿ ರುಚಿ ಇರ್ತೈತಿ. ಈಗ ಇದಕ್ಕೆ ಇವು ಹಾಲು ಹಾಕಿಬಿಡ್ತೇನೆ. ಸ್ವಲ್ಪ ಇದಕ್ಕೆ ನೀರು ಹಾಕಿ ಮುಚ್ಚಿಡ್ಬಿಡ್ತೇನೆ. ಇಲ್ಲಿ ರೊಟ್ಟಿ ಜಿಗಿಟ್ ಹಾಕ್ಕೊಂಡೇ ಇದನ್ನ ಹದ ಮಾಡಿಕೊಂಡು ರೊಟ್ಟಿ ಬಡಿತೇನೆ. ಸ್ವಲ್ಪ ಕಸೂರಿ ಮೆಥಿ ಹಾಕಾಕ್ತೇನೆ. ಆಮೇಲೆ ನೆನೆಸಿದ ಬಟಾಣಿ ಅದಾವಲ್ಲ, ಅವನು ಒಂದು ಮುಟ್ಟಿ ಎಷ್ಟು ಹಾಕಾಕ್ತೀನಿ, ಭಾಳ ಹಾಕಾಗ್ತಿಲ್ಲ. ಇವನ್ನೆಲ್ಲನೂ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಿಗೆ ನೀರು ಹಾಕ್ತೀನಿ. ಫಸ್ಟ್ ನೀರು ಹಾಕಿಬಿಟ್ರೆ ಅದು ಫ್ರೈ ಚಲೋ ಆಗಿಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಒಂದು ಸ್ವಲ್ಪ ನೀರು ಬೇಕು ಅನಿಸ್ತೈತಿ. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಹಾಕ್ತೀನಿ. ಈಗ ಆ್ಯಸ್ ಇಟ್ ಈಸ್ ಇದಿಷ್ಟೇ ಇಟ್ಟು ಮುಸ್ತೀನಿ. ಒಂದು ಕುದಿಲಿ. ಇದು ಅನ್ನಕ್ಕೂ ಆಗ್ತೈತಿ, ಸಾರಿಗೆ ಆಗ್ತೈತಿ, ಚಪಾತಿ, ರೊಟ್ಟಿ, ಫುಲ್ಕ ಎಲ್ಲದಕ್ಕೂ ಆಗ್ತೈತಿ, ಮಸ್ತ್ ಇರ್ತೈತಿ. ನೋಡ್ರಿ, ಇಲ್ಲೇ ಒಂದು ಸೈಡ್ ಇದು ರೊಟ್ಟಿದ ಹಿಟ್ಟೆಲ್ಲ ಹದ ಮಾಡಿಕೊಂಡು ಸಲಾಡ್ ತಿನ್ಕೋತ ಇದು ಮಾಡತ್ತೇನೆ. ಇಲ್ಲಿ ರೊಟ್ಟಿ ಹಂಚಿ ಈಗಷ್ಟ ಕಾಯಕ್ಕಿಟ್ಟ. ಇಲ್ಲ ಇದು ಆಲೂ ಮತ್ತು ಮಟ್ರದ ಕುದಿಯಾಕತ್ತೈತಿ. ಇದು ಎಷ್ಟು ಚಲೋ ಇದು ಮಾಡ್ಕೋತೀವಿ ಅಷ್ಟು ಚಲೋ ಆಗ್ತಾವೆ ರೊಟ್ಟಿ.
ನಾವು ಎಲ್ಲೇ ಹೋದರೂ ನಮ್ಮ ಊಟ ಉಂಡಾಗ ಚಲೋ ಅನ್ನಿಸ್ತೈತಿ. ನಾವು ಮುಂಬೈ ಒಳಗಿದ್ದಾಗೂ ಜೋಳದ ರೊಟ್ಟಿ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ನನಗೊಂದು ಸ್ವಲ್ಪ ಸಿಗೋದು ಸರಿ ಸಿಕ್ಕಿದ್ದಿಲ್ಲ, ಅದಕ್ಕೆ ಬ್ಯಾಡ ಅಂದ್ಬಿಡ್ತಿದ್ದೆ. ಬಟ್ ಎಷ್ಟು ಪಾಸಿಬಲ್ ಐತಿ ಊರಿಗೆ ಹೋದಾಗ ನಾವು ಕಟಕ್ ರೊಟ್ಟಿನೂ ತರ್ತಿದ್ವಿ, ಜೋಳನೂ ತರ್ತಿದ್ವಿ. ಬಟ್ ಕಂಟಿನ್ಯೂಸ್ ಒಂದೊಂದು ವರ್ಷ ಅದು ಊರಿಗೆ ಹೋಗಿಲ್ಲ ಅನ್ನೋ ಥರದ್ದು ಪ್ರಾಬ್ಲಮ್ ಆಗ್ತೈತಿ. ಆವಾಗ ಇಲ್ಲೇ ಲೋಕಲ್ ತೊಗೋತೀವಿ. ಅಷ್ಟೇನು ಸರಿ ಇರಲ್ಲ, ಬಟ್ ಹೆಂಗೋ ರೊಟ್ಟಿ ಅಂತ ತಿನ್ಬೋದು. ಮೀಡಿಯಮ್ ಮಾಡ್ತೇನೆ ನಾನು ರೊಟ್ಟಿ. ಭಾಳ ದಪ್ಪನೂ ಮಾಡಲ್ಲ, ಭಾಳ ತೆಳ್ಳೂ ಮಾಡಲ್ಲ. ಇದೊಂದು ಮಾಡ್ತೇನೆ. ಕೆಲಸ ಮಾಡ್ಕೋತಾನ ತಿನ್ಕೋತ ಮಾಡಿಬಿಡ್ತೇನೆ, ಯಾಕಂದ್ರೆ ಮತ್ತೆ ಸಪ್ರೇಟಾಗಿ ಆಗಂಗಿಲ್ಲ, ಹಂಗೆ ಉಳಿದ್ಬಿಡ್ತೈತಿ. ಇದು ನೋಡಿರಿ, ಒಂದು ಸೈಡ್ ರೊಟ್ಟಿ ಮಾಡ್ತೇನೆ. ಗಟ್ಟಿ ಇರ್ತದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಎಲ್ಲ ಮುಗ್ದು ನೋಡ್ರಿ. ಇದು ಫಸ್ಟ್ ಟೈಮ್ ನಾನು ಇಷ್ಟು ತೆಳು ಮಾಡೇನಿ, ಅದೇನೋ ಗೊತ್ತಿಲ್ಲ. ಇವತ್ತು ಚಲೋ ಬಂದುಬಿಟ್ಟು ರೊಟ್ಟಿ ಇದೇ ಹಿಟ್ಟೆ ಯೂಸ್ ಮಾಡತ್ತೇನೆ. ಬಟ್ ಇವತ್ತೇನೋ ಹದ ಚಲೋ ಆಗಿತ್ತು ಅನಿಸ್ತೈತಿ. ಏಕ್ದಮ್ ತಿಳು ಬಂದಾವ, ಟ್ರಾನ್ಸ್ಪರೆಂಟ್ ಆದಂಗೆ ಕಾಣತ್ತ, ಕೈ ಸುಲ ಕಾಣತೈತಿ. ಒಂದು 10 ರೊಟ್ಟಿ 9 ರೊಟ್ಟಿ ಮಾಡೇನಿ. ನಾನು ಯೂಸಲಿ ರೊಟ್ಟಿ ಮಾಡುವಾಗ ಲಾಸ್ಟ್ ಒಂದು 2 ರೊಟ್ಟಿ ಹಿಂಗೆ ಸೈಡ್ಗೆ ಇಟ್ಬಿಡ್ತೇನೆ. ಇವು ಕಟಕಾಗ್ತಾವೆ, ಬೇಕಂದ್ರೆ ಇಟ್ಕೋಬೋದು ಅಥವಾ ಇವತ್ತೊಂದು ತಿನ್ಬೋದು. ನನಗೆ ಒಂದು ಸ್ವಲ್ಪ ಕಟಕ್ ರೊಟ್ಟಿ ಇಷ್ಟ ಆಗ್ತಾವೆ. ಆಮೇಲೆ ಇವತ್ತು ಚಲೋ ತಿಳುವ ಆಗ್ಬಿಟ್ಟು ಅದೇನೋ ಗೊತ್ತಿಲ್ಲ, ಹಿಂಗಾಗಿ ಹಿಂಗೆ ಕಟಕು ಮಾಡಿಡತ್ತೇನೆ ಲಾಸ್ಟ್ ಹಂಚೊಳಗೆ. ಆಮೇಲೆ ಇದು ಕರಿನೂ ರೆಡಿ ಆಗೈತೆ. ಆಲೂ ಮತ್ತು ಇದ್ರದ್ದು ವಟಾಣಿದೆ.
ಈಗ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಕಸ ಪರಿಸಿ ಬಟ್ಟೆ ಬಂಡೆ ಇವೆಲ್ಲ ಮಾಡಿ ಸಣ್ಣ ಮಗಳನ್ನ ಲಘು ಕರ್ಕೊಂಬರ್ತೇನೆ ಅಂತ ಹೇಳೀನಿ. ಪಾಪ ಕರ್ಕೊಂಬರ್ತೇನೆ ಆಕೆ ಹೋಗಿ. ಸೊ ಇದು ಗ್ಯಾಸ್ ಎಲ್ಲ ಆಫ್ ಮಾಡ್ತೇನೆ. ಇದನ್ನು ಹಿಂಗೆ ಬಿಟ್ಟಿರ್ತೇನೆ ರೊಟ್ಟಿ. చలోనా అక్క ఎంత కూడా సాఫ్ట్ గట్టి 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 ಸ್ವಲ್ಪ ಸಣ್ಣ ಸಣ್ಣ ಭಾಳ ದೊಡ್ಡ మునక్కాయలు ఇస్తున్నాం అన్న. అదే నంబర్ చెప్పింది కదా సిగ్నల్ నాకు ఇది పెట్టండి. బెండకాయ